ಒಂದು ಸಮುದ್ರ ತೀರದಲ್ಲಿ ಅಂದವಾದ ಊರೊಂದಿತ್ತು. ಆ ಊರಿನಲ್ಲಿ ಲಕ್ಷ್ಮಿ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರಿದ್ದರು. ಅವರು ಬಡವರು. ಆ ಸಮುದ್ರ ಪಟ್ಟಣದಲ್ಲಿ ಇರುತ್ತಿದ್ದರಿಂದ ಅವರು ಮೀನಿನ ವ್ಯಾಪಾರ ಮಾಡುತ್ತಿದ್ದರು. ತನ್ನ ಸ್ವಂತ ದೋಣಿ ತೆಗೆದುಕೊಂಡು ಹೋಗಿ ಮೀನು ಹಿಡಿದು ತಂದು ಮಾರುತ್ತಿದ್ದರು. ಹಾಗೆ ಒಂದು ದಿನ ಇಬ್ಬರು ದೋಣಿ ತೆಗೆದುಕೊಂಡು ಹೋಗಿ ಸಮುದ್ರದ ಹತ್ತಿರ ಹೋಗುತ್ತಾರೆ. ಅತ್ತೆ, ಈ ದಿನ ಸಮುದ್ರ ಬಹಳ ಪ್ರಶಾಂತವಾಗಿದೆ. ಮೀನುಗಳು ಕೂಡ ಪ್ರಶಾಂತವಾಗಿ ನಿದ್ದೆ ಮಾಡುತ್ತಾ ನನ್ನ ಕೈಗೆ ಸಿಗ್ತಾ ಇದೆ ಅನ್ಸುತ್ತೆ ಅತ್ತೆ. ಅವು ಪ್ರಶಾಂತವಾಗಿ ಇದ್ರು ಪ್ರಶಾಂತವಾಗಿ ಇಲ್ದಿದ್ರು ನಮಗೇನಕ್ಕೆ, ನಮ್ಮನ್ನ ಪ್ರಶಾಂತವಾಗಿ ಇರೋ ಹಾಗೆ ಮಾಡುತ್ತೆ ಎಂದು ಸಮುದ್ರದ ನೀರಿನಲ್ಲಿ ಬಲೆ ಹಾಕಿ ದೋಣಿಯಲ್ಲಿ ಕುಳಿತು ಎದುರು ನೋಡುತ್ತಿರುತ್ತಾರೆ. ಸ್ವಲ್ಪ ಸಮಯದ ನಂತರ ದೋಣಿಯಿಂದ ಅನಾಮಿಕಾ ಆ ಬಲೆಯನ್ನು ಎಳೆಯುತ್ತಾಳೆ. ಆ ಬಲೆ ಹೆಚ್ಚಾಗಿ ಭಾರವಾಗಿರುತ್ತದೆ. ಅತ್ತೆ, ನೀವು ಕೂಡ ಬಂದು ಒಂದು ಕೈ ಹಾಕಿ, ಬಲೆ ಬಹಳ ಭಾರವಾಗಿದೆ. ಏನೇ, ಪ್ರತಿದಿನ ನೀನು ಚಕಚಕ ಅಂತ ತೆಗಿತಿದ್ದಿ, ಈ ದಿನ ನೀನು ಹೇಳಿದ ಹಾಗೆ ಹೆಚ್ಚು ಮೀನು ಸಿಕ್ಕಂತಿದೆ ಎಂದುಕೊಂಡು ಹಾಗೆ ಅವರಿಬ್ಬರು ಆ ಬಲೆಯನ್ನು ಹೊರಗೆ ಎಳೆಯುತ್ತಾರೆ. ನಿಜಕ್ಕೂ ನೋಡಿದರೆ ಆ ಬಲೆಯಲ್ಲಿ ಬಹಳ ಹೆಚ್ಚಿನ ಮೀನೇ ಸಿಕ್ಕಿರುತ್ತದೆ. ಅದನ್ನು ನೋಡಿ ಅವರಿಬ್ಬರು ಬಹಳ ಸಂತೋಷಿಸುತ್ತಾರೆ. ಆಹಾ, ದಿನಕ್ಕಿಂತ ಈ ದಿನ ಬಹಳ ಹೆಚ್ಚು ಮೀನು ಸಿಕ್ಕಿವೆ. ಇವನ್ನು ಮಾರಿದರೆ ಬಹಳ ದುಡ್ಡು ಬರುತ್ತದೆ. ಹೌದು, ಬೇಗ ದಡಕ್ಕೆ ಹೋಗೋಣ, ಇಲ್ಲಾಂದ್ರೆ ಟೈಮ್ ಆಗಿ ಹೋಗುತ್ತೆ ಎಂದು ದೋಣಿಯನ್ನು ದಡಕ್ಕೆ ತಂದು ಮೀನನ್ನು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ. ಸರಿ, ನೀನು ಈ ಬಲೆನ ತಗೊಂಡು ಮನೆಗೆ ಹೋಗು, ನಾನು ಇದನ್ನ ಮಾರಿ ಬರ್ತೀನಿ ಎಂದು ಹೇಳುತ್ತಾಳೆ ಲಕ್ಷ್ಮಿ. ಇನ್ನು ಅನಾಮಿಕಾ ಸರಿ ಎಂದು ಭುಜದ ಮೇಲೆ ಬಲೆ ಹಾಕಿಕೊಂಡು ಮನೆಗೆ ಹೋಗುತ್ತಾಳೆ. ಇನ್ನು ಲಕ್ಷ್ಮಿ ತಲೆಯ ಮೇಲೆ ಬುಟ್ಟಿ ಇಟ್ಟುಕೊಂಡು ಬೀದಿಯ ಮೇಲೆ ಹೋಗುತ್ತಾಳೆ. ಮೀನಮ್ಮ, ಮೀನು, ತಾಜಾ ತಾಜಾ ಮೀನು ಎಂದು ಮಾರಿಕೊಂಡು ಬಹಳ ಸಮಯದ ನಂತರ ಮನೆಗೆ ತಿರುಗಿ ಬರುತ್ತಾಳೆ. ಬಹಳ ಸುಸ್ತಾಗಿರುತ್ತಾಳೆ ಲಕ್ಷ್ಮಿ. ಏನಮ್ಮ ಅನಾಮಿಕಾ, ಈ ಮೀನಿನ ವ್ಯಾಪಾರ ಮಾಡಿ ಮಾಡಿ ನನ್ನ ಪ್ರಾಣ ಹೋದಾಗಾಯ್ತು. ಈ ದಿನ ಹೆಚ್ಚು ಮೀನು ಇರೋದ್ರಿಂದ ಎಷ್ಟೋ ಸಲ ತಿರುಗಿ ಮನೆಗೆ ಬಂದೆ ಎಂದು ಬಹಳ ಸುಸ್ತಾಗುತ್ತಾಳೆ. ಇನ್ನು ಅತ್ತೆಯ ಕಷ್ಟದ ಬಗ್ಗೆ ಅನಾಮಿಕಾ ಹೀಗೆ ಅನ್ನುತ್ತಾಳೆ. ಸರಿ ಅತ್ತೆ, ನೀವು ನಾಳೆಯಿಂದ ಮನೆ ಹತ್ರನೇ ಇರಿ, ನಾನು ಮೀನನ್ನ ಮಾರ್ಕೊಂಡು ಬರ್ತೀನಿ. ಬೇಡಮ್ಮ, ನೀನು ವಯಸ್ಸಿನಲ್ಲಿರುವ ಹೆಣ್ಣು ಹುಡುಗಿ, ನಿನ್ನನ್ನ ಕಳ್ಸೋದು ನನಗಿಷ್ಟವಿಲ್ಲ. ನಾನೇ ಹೇಗಾದ್ರೂ ಹೋಗ್ತೀನಿ ಬಿಡು ಎಂದು ಲಕ್ಷ್ಮಿ ಹೇಳುತ್ತಾಳೆ. ಆದರೆ ಅತ್ತೆ ತನ್ನ ಕಷ್ಟಗಳನ್ನು ನೆನೆಸಿಕೊಂಡು ಚಿಂತಿಸುತ್ತಾ ಏನಾದರೂ ಹೊಸದಾಗಿ ಮಾಡಬೇಕೆಂದು ಆಲೋಚನೆಯಲ್ಲಿ ಅನಾಮಿಕಾ ಬೀಳುತ್ತಾಳೆ. ಹಾಗೆ ಅವಳು ಆಲೋಚಿಸುತ್ತಾ ಇರುವಾಗ ಆಕೆಗೆ ಒಂದು ಅದ್ಭುತವಾದ ಆಲೋಚನೆ ಬರುತ್ತದೆ. ಹಾ, ನನಗ್ ಬಂದ ಆಲೋಚನೆಯನ್ನ ಬೆಳಿಗ್ಗೆನೆ ಅತ್ತೆಗೆ ಹೇಳಬೇಕು ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಇನ್ನು ಆ ದಿನ ರಾತ್ರಿ ಕಳೆಯುತ್ತದೆ. ಬೆಳಿಗ್ಗೆ ಏಳುತ್ತಲೇ ತನ್ನ ಅತ್ತೆಯ ಹತ್ತಿರ ಹೋಗುತ್ತಾಳೆ ಅನಾಮಿಕಾ. ಏನ್ ಅನಾಮಿಕಾ, ಆಗ್ಲೇ ನಿದ್ದೆಯಿಂದ ಇದ್ಯಾ? ಹೌದತ್ತೆ, ನನಗೆ ನಿನ್ನೆ ರಾತ್ರಿ ಒಂದು ಒಳ್ಳೆ ಆಲೋಚನೆ ಬಂದಿದೆ, ಅದನ್ನ ಹೇಳೋಕೆ ಬಂದೆ. ಏನು ಅನಾಮಿಕಾ ಆಲೋಚನೆ? ನಾವು ದಿನವೂ ದೋಣಿಯಲ್ಲಿ ತಂದುಕೊಂಡ ಮೀನನ್ನು ಎಲ್ಲಿಯೋ ಹೋಗಿ ಮಾರಾಟ ಮಾಡೋದೇನಕ್ಕೆ? ಅಲ್ಲಿ ಸಮುದ್ರ ತಟದಲ್ಲಿ ಒಂದು ಚಿಕ್ಕ ಶಾಪ್ ಇಟ್ಟು ಅದರಲ್ಲಿ ಫಿಶ್ ಪಕೋಡ, ಫಿಶ್ ಫ್ರೈ ಅಂತದನ್ನ ಮಾಡಿ ಮಾರಾಟ ಮಾಡೋಣ. ಅದರಿಂದ ಒಳ್ಳೇದಾಗುತ್ತೆ ಅನ್ನೋದೇ ನನ್ನ ಉದ್ದೇಶ ಅತ್ತೆ. ಇನ್ನು ಮಿಕ್ಕ ಮೀನನ್ನು ಅಲ್ಲಿಂದಲೇ ಮಾರೋಣ ಎಂದು ಅನಾಮಿಕಾ ಅತ್ತೆ ಲಕ್ಷ್ಮಿಗೆ ಸಲಹೆ ಕೊಡುತ್ತಾಳೆ. ಅದನ್ನು ಕೇಳಿದ ಲಕ್ಷ್ಮಿ, ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ನಡ್ಸಕ್ಕಾಗುತ್ತೆ ಅಂತೀಯಾ? ನಮ್ಮ ಪ್ರಯತ್ನ ನಾವು ಮಾಡೋಣ ಅತ್ತೆ, ನಂತರ ದೇವರೇ ದಿಕ್ಕು ಎಂದುಕೊಂಡು ಇದ್ದ ದುಡ್ಡಿನಿಂದ ಸಮುದ್ರದ ದಡದಲ್ಲಿ ಒಂದು ಚಿಕ್ಕ ಅಂಗಡಿ ಇಡುತ್ತಾರೆ. ಬೇಟೆಗೆ ಹೋಗಿ ತಂದ ಮೀನನ್ನು ಅಲ್ಲಿ ಪಕೋಡಾ ಫ್ರೈ ಮಾಡಿ ಮಾರಲಿಕ್ಕೆ ಶುರು ಮಾಡಿದಳು. ಸಮುದ್ರ ನೋಡಲಿಕ್ಕೆ ಬಂದವರೆಲ್ಲ ಮೀನಿನ ಫ್ರೈ ತಿನ್ನಲಿಕ್ಕೆ ಇಷ್ಟಪಡುತ್ತಾರೆ. ಅದರಿಂದ ಅಂದುಕೊಂಡದಕ್ಕಿಂತ ಹೆಚ್ಚಿನ ಹಣ ಬರುತ್ತದೆ. ಸಾಯಂಕಾಲಕ್ಕೆ ಕಲೆಕ್ಷನ್ ನೋಡಿಕೊಂಡರು. ಬಹಳ ದುಡ್ಡೇ ಬಂದಿರುತ್ತದೆ. ಅದನ್ನು ನೋಡಿ ಅತ್ತೆ ಸೊಸೆಯರಿಬ್ಬರು ಸಂತೋಷ ಪಡುತ್ತಾರೆ. ಅತ್ತೆ, ನಾವು ಊಹಿಸಿದಕ್ಕಿಂತ ಹೆಚ್ಚಿನ ದುಡ್ಡೇ ಬಂದಿದೆ. ನನಗೆ ಬಹಳ ಸಂತೋಷವಾಗಿದೆ ಅತ್ತೆ. ಹೌದೇ, ನನಗ್ ಕೂಡ ಹೇಳಲಾರದಷ್ಟು ಆನಂದವಾಗಿದೆ. ಇನ್ನು ನಮ್ಮ ಬಡತನದ ಕಷ್ಟಗಳು ನೆಮ್ಮದಿಯಾಗಿ ಕಡಿಮೆ ಆಗುತ್ತೆ ಅಂದ್ಕೋತೀನಿ ಎಂದುಕೊಳ್ಳುತ್ತಾ ಅವರಿಬ್ಬರು ಸಂಭ್ರಮ ಪಡುತ್ತಾರೆ. ಹಾಗೆ ಅವರ ಸಂತೋಷಗಳು ಸರಿಯಾಗಿ ಒಂದು ವಾರ ಕಳೆಯುವ ಮೊದಲೇ ಸಮುದ್ರ ತೀರದಲ್ಲಿ ಭಯಂಕರವಾದ ಮಳೆ ಬರುತ್ತದೆ. ಅದರಿಂದ ಗವರ್ನಮೆಂಟ್ ಯಾರನ್ನು ಮೀನಿನ ಬೇಟೆಗೆ ಹೋಗಬಾರದು ಎಂದು ಆದೇಶಿಸುತ್ತದೆ. ಅದರಿಂದ ಪಾಪ ಅವರ ವ್ಯಾಪಾರ ನಿಂತು ಹೋಗುತ್ತದೆ. ಏನತ್ತೆ, ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತಾ ಅನ್ನೋ ಸಮಯದಲ್ಲಿ ಹೀಗೆ ನಡೆಯಿತು? ಹಾ, ಮಳೆ ಎಷ್ಟು ದಿನ ಇರುತ್ತೆ ಬಿಡು, 2 ದಿನದಲ್ಲಿ ಹೋಗುತ್ತೆ.
ಎಂದು ಅನಾಮಿಕಳಿಗೆ ಧೈರ್ಯ ಹೇಳುತ್ತಾಳೆ. ಆದರೆ ಸಮುದ್ರದಲ್ಲಿ ವಾಯುಭಾರ ಹೆಚ್ಚಾದ್ದರಿಂದ ಹಾಗೆ ಮಳೆ ಬರುತ್ತಲೇ ಇರುತ್ತದೆ. ಅದರಿಂದ ಅಪ್ರಮತ್ತವಾದ ಸರ್ಕಾರ ಸಮುದ್ರ ತೀರದ ಜನರನ್ನು ಅಲ್ಲಿಂದ ಬೇರೆ ಪ್ರಾಂತಕ್ಕೆ ಕಳಿಸುತ್ತಾರೆ. ಆಗಲೇ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬಂದು ಸುನಾಮಿ ಅಲೆಯಾಗಿ ಬರುತ್ತದೆ. ದಡದಲ್ಲಿದ್ದ ದೋಣಿಗಳು, ಅವರ ಶಾಪ್ಗಳು ಎಲ್ಲ ನಾಶವಾಗುತ್ತದೆ. ಹಾಗೆ ಕೆಲ ದಿನಗಳು ಕಳೆದು ಆ ಪ್ರಾಂತಕ್ಕೆ ಬಂದು ನೋಡಿದಾಗ ಅವರ ದೋಣಿ, ಶಾಪ್ ನೀರಲ್ಲಿ ಕೊಚ್ಚಿಕೊಂಡು ಹೋಗಿ ನಾಶವಾಗಿರುತ್ತದೆ. ಅದನ್ನು ನೋಡಿದ ಅತ್ತೆ ಸೊಸೆಯರು ಕಣ್ಣೀರು ನಿಲ್ಲುವುದಿಲ್ಲ. ಓ ದೇವ್ರೆ, ಇದೇ ನ್ಯಾಯ? ನಾವು ಕಷ್ಟಪಟ್ಟು ಸಂಪಾದಿಸಿದ್ದೆಲ್ಲ ಹೊರಟು ಹೋಯ್ತು. ಈಗ ಹೇಗೆ ಬದುಕಬೇಕು ನಾವು ಎಂದು ಲಕ್ಷ್ಮಿ ದುಃಖ ಪಡುತ್ತಾಳೆ. ಆಗ ಅನಾಮಿಕಾ ಅತ್ತೆಯನ್ನು ಸಮಾಧಾನಿಸುತ್ತಾಳೆ. ಏನೂ ಆಗಲ್ಲ ಅತ್ತೆ, ನಮ್ಗೆ ಆ ದೇವ್ರೆ ಏನೋ ಒಂದು ದಾರಿ ತೋರಿಸ್ತಾನೆ ಎಂದು ಅನಾಮಿಕಾ ಹೇಳುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆದವು. ಬೇಟೆಗೆ ಹೋಗಬೇಕಾದ ದೋಣಿ ನಾಶವಾಗಿರುತ್ತದೆ. ಹೊಸ ದೋಣಿ ಕೊಳ್ಳಲಿಕ್ಕೆ ಇರುವ ದುಡ್ಡು ಸಾಕಾಗುವುದಿಲ್ಲ. ಏನು ಮಾಡುವುದು ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿದ್ದಾಗ ಅನಾಮಿಕಳಿಗೆ ಮತ್ತೊಂದು ಆಲೋಚನೆ ಬರುತ್ತದೆ. ಕೆಲವು ಬಿದಿರು ಬೊಂಬೆಗಳನ್ನು ಒಟ್ಟಿಗೆ ಕಟ್ಟಿ ತೆಪ್ಪ ತಯಾರು ಮಾಡುತ್ತಾಳೆ. ಅದನ್ನು ಲಕ್ಷ್ಮಿ ನೋಡುತ್ತಾಳೆ. ಅರೆ, ಈ ತೆಪ್ಪದಿಂದ ನಮ್ಮ ಬದುಕು ಬದಲಾದ್ರೆ ಚೆನ್ನಾಗಿರುತ್ತೆ ಅನಾಮಿಕಾ ಎಂದು ಲಕ್ಷ್ಮಿ ಹೇಳುತ್ತಾಳೆ. ಆ ತೆಪ್ಪವನ್ನು ತೆಗೆದುಕೊಂಡು ಕೋಲಿನಿಂದ ಹುಟ್ಟು ಹಾಕುತ್ತಾ ಮೀನು ಹಿಡಿಯಲಿಕ್ಕೆ ಶುರು ಮಾಡಿದರು. ಹಾಗೆ ಕೆಲವು ಮೀನುಗಳು ಹಿಡಿದುಕೊಂಡು ಹೋಗಿ ಮತ್ತೆ ಮೀನಿನ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ಲಕ್ಷ್ಮಿ ಅನಾಮಿಕಾ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯಲಿಕ್ಕೆ ಕುಳಿತುಕೊಂಡಾಗ ಜೆಟ್ ಸ್ಕೈ ವಾಹನದಲ್ಲಿ ಗಂಡ ಹೆಂಡತಿಯರಿಬ್ಬರು ವೇಗವಾಗಿ ಬರುತ್ತಿರುತ್ತಾರೆ. ತೀರಾ ಅವರು ಅನಾಮಿಕಳ ತೆಪ್ಪಕ್ಕೆ ಹತ್ತಿರ ಬಂದಾಗ ಅವರಿಗೆ ಕಂಟ್ರೋಲ್ ತಪ್ಪಿ ವಾಹನ ಕೆಳಗೆ ಬೀಳುತ್ತಿದೆ. ಅವರಿಗೇನೋ ಈಜು ಬರುವುದಿಲ್ಲ. ಹೆಲ್ಪ್ ಹೆಲ್ಪ್, ನಮ್ಮನ್ನು ಕಾಪಾಡಿ, ಹೆಲ್ಪ್, ಕಾಪಾಡಿ ಎಂದು ಕೂಗಿಕೊಳ್ಳುತ್ತಾ ಇರುತ್ತಾರೆ. ಅದನ್ನು ನೋಡಿದ ಅತ್ತೆ ಸೊಸೆಯರು ಅವರನ್ನು ಕಾಪಾಡಲು ಸಮುದ್ರದೊಳಗೆ ಬೀಳುತ್ತಾರೆ. ತಕ್ಷಣ ಅವರ ಹತ್ತಿರ ಈಜುಕೊಂಡು ಹೋಗಿ ಅವರನ್ನು ತೆಪ್ಪದೊಳಕ್ಕೆ ತರುತ್ತಾರೆ. ಒಂದೇ ಸಲಕ್ಕೆ ಅವರಿಬ್ಬರು ನಿಟ್ಟುಸಿರು ಬಿಡುತ್ತಾರೆ. ನಿಮ್ಮಿಬ್ಬರಿಗೆ ಬಹಳ ಕೃತಜ್ಞತೆಗಳು. ಈ ದಿನ ನೀವಿಬ್ರು ಇಲ್ದಿದ್ರೆ ನಾವು ಶವವಾಗಿ ಬದಲಾಗ್ತಾ ಇದ್ವಿ. ನಾವು ಈಗಲೇ ಹೊಸದಾಗಿ ಮದುವೆ ಮಾಡ್ಕೊಂಡವರು, ತಮಾಷೆಯಾಗಿ ಕಳೆಯೋಣ ಅಂತ ಬಂದ್ವಿ. ಆದ್ರೆ ಹೀಗೆ ಪ್ರಮಾದ ನಡೆಯಿತು. ಈಜು ಬರದೆ ಹೀಗೆ ಸಂಭ್ರಮದಲ್ಲಿ ಇರೋದು, ಈಜು ಬರದೆ ಹೀಗೆ ಸಮುದ್ರದಲ್ಲಿ ಇರೋದು ಒಳ್ಳೇದಲ್ಲ. ಇನ್ನು ಯಾವಾಗ್ಲೂ ಹೀಗೆ ಮಾಡಬೇಡಿ ಎಂದು ಅವರು ಮೀನು ಹಿಡಿಯುವುದನ್ನು ನಿಲ್ಲಿಸಿ ಅವರನ್ನು ದಡಕ್ಕೆ ತರುತ್ತಾರೆ. ಇನ್ನು ಇಬ್ಬರು ತೆಪ್ಪದಿಂದ ಕೆಳಗೆ ಇಳಿದು ಹೀಗನ್ನುತ್ತಾರೆ. ನೀವು ಒಂದು ಕ್ಷಣ ಇಲ್ಲೇ ಇರಿ, ಬರ್ತೀನಿ ಎಂದು ಓಡಿ ಹೋಗಿ ತನ್ನ ಕಾರಿನಿಂದ ಬಹಳ ದುಡ್ಡು ತಂದು ಅನಾಮಿಕಳ ಕೈಗೆ ಕೊಡುತ್ತಾನೆ. ಇದು ನಾನು ಕೃತಜ್ಞತೆ ಭಾವದಿಂದ ಕೊಡ್ತಾ ಇದ್ದೀನಿ. ದಯವಿಟ್ಟು ತಗೊಳ್ಳಿ. ಇದರಿಂದ ಯಾವ್ದಾದ್ರೂ ಒಂದು ಒಳ್ಳೆಯ ದೋಣಿ ತಗೊಳ್ಳಿ. ಅದು ನಿಮ್ಮನ್ನ ಇನ್ನೂ ದೊಡ್ಡ ಪ್ರಮಾದದಿಂದ ಕಾಪಾಡುತ್ತೆ ಎಂದು ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅದನ್ನು ಕೇಳಿ ಅವರಿಬ್ಬರು ಬಹಳ ಸಂತೋಷ ಪಡುತ್ತಾರೆ. ಅತ್ತೆ, ನೋಡಿದ್ರಾ, ದೇವ್ರು ನಮಗೆ ಇವರ ರೂಪದಲ್ಲಿ ಹೇಗೆ ಸಹಾಯ ಮಾಡಿದ್ರು? ಇನ್ನು ನಾವು ಈ ದುಡ್ಡನ್ನ ಜಾಗೃತಿಯಾಗಿ ಖರ್ಚು ಮಾಡಬೇಕು ಅನಾಮಿಕಾ. ಇನ್ನೊಂದು ಸಲ ಯಾವ ಕಷ್ಟವೂ ಬಾರದಂತೆ ನೋಡ್ಕೋಬೇಕು ಎಂದುಕೊಳ್ಳುತ್ತಾ ಅತ್ತೆ ಸೊಸೆಯರಿಬ್ಬರು ಮನೆಗೆ ಹೊರಟು ಹೋಗುತ್ತಾರೆ. ಇನ್ನು ಆಗಿನಿಂದ ಅವರ ಹತ್ತಿರದಲ್ಲಿರುವ ದುಡ್ಡಿನಿಂದ ಜಾಗೃತಿಯಾಗಿ ವ್ಯಾಪಾರ ಮಾಡುತ್ತಾ ಸುಖ ಸಂತೋಷದಿಂದ ಜೀವಿಸುತ್ತಿದ್ದರು. ಅತ್ತೆ ಸೊಸೆಯರಿಬ್ಬರು ಕಷ್ಟವನ್ನೇ ನಂಬಿಕೊಂಡು ಹಾಯಾಗಿ ಬದುಕುತ್ತಾ ಇರುತ್ತಾರೆ. ಒಂದು ಊರಿನಲ್ಲಿ ಶಾಂಭವಿ ಅನ್ನುವ ಹೆಂಗಸಿದ್ದಳು. ಬಹಳ ಧನವಂತಳು, ಹಾಗೆ ಬಹಳ ಅಹಂಕಾರದವಳು, ಗಯ್ಯಾಳಿ ಕೂಡ. ಅವಳಿಗೆ ಒಬ್ಬನೇ ಒಬ್ಬ ಮಗ ರಮೇಶ್. ಅವನಿಗೆ ಒಳ್ಳೆ ಆಸ್ತಿ ಇರುವ ಹುಡುಗಿಯ ಜೊತೆ ಮದುವೆ ಮಾಡಬೇಕೆಂದು ಅಂದುಕೊಳ್ಳುತ್ತಾಳೆ ಶಾಂಭವಿ. ಆ ಮದುವೆ ಸಂಬಂಧ ನೋಡುತ್ತಿರುವಾಗ ಶಾಂಭವಿಗೆ ರಾಘವನ ಕುಟುಂಬ ಕಾಣಿಸುತ್ತದೆ. ರಾಘವ ಅನ್ನುವವನಿಗೆ ಅನಾಮಿಕಾ ಒಬ್ಬಳೇ ಒಬ್ಬ ಮಗಳು. ರಾಘವ ಅತಿ ದೊಡ್ಡ ಬಿಸಿನೆಸ್ ಮ್ಯಾನ್, ಬಹಳ ವ್ಯಾಪಾರ ಮಾಡುತ್ತಿದ್ದನು, ಬಹಳ ಧನವಂತನೂ ಕೂಡ. ಅವನಿಗೆ ಇರುವುದು ಒಬ್ಬಳೇ ಒಬ್ಬ ಮಗಳು ಅನಾಮಿಕಳನ್ನು. ಕಷ್ಟ ಅಂದರೆ ಏನೂ ತಿಳಿಯದಂತೆ ಅವಳನ್ನು ಅತಿ ಮುದ್ದಿನಿಂದ ಬೆಳೆಸುತ್ತಿದ್ದಾನೆ ರಾಘವ. ಇನ್ನು ಶಾಂಭವಿ ರಾಘವನನ್ನು ಭೇಟಿಯಾಗಿ ತನ್ನ ಮಗನಿಗೆ ಅನಾಮಿಕಳನ್ನು ಕೊಟ್ಟು ಮದುವೆ ಮಾಡಬೇಕೆಂದು ಕೇಳಿದ್ದರಿಂದ ರಮೇಶ್ ಬಹಳ ಒಳ್ಳೆಯ ಹುಡುಗ ಎಂದು ತಿಳಿದು ರಾಘವ ಅನಾಮಿಕಳನ್ನು ರಮೇಶನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾನೆ. ಅದು ತಿಳಿದ ಶಾಂಭವಿ ಆನಂದದಿಂದ ಉಬ್ಬಿ ಹೋಗುತ್ತಾಳೆ. ಆಹಾ, ಬರುವ ಸೊಸೆಗೆ ಬಹಳ ಆಸ್ತಿ ಇದೆ. ಒಬ್ಬಳೇ ಒಬ್ಬಳು ಮಗಳಾಗಿದ್ದರಿಂದ ಆಸ್ತಿ ಎಲ್ಲ ನಮಗೆ. ಇನ್ನು ನಾವು ಲಕ್ಷಾಧಿಕಾರಿಗಳಿಂದ ಕೋಟ್ಯಾಧೀಶರಾಗುತ್ತೇವೆ ಎಂದು
ಎಂದುಕೊಳ್ಳುತ್ತಾ ಶಾಂಭವಿ ಸಂತಸ ಪಡುತ್ತಾಳೆ. ಹಾಗೆ ಒಳ್ಳೆಯ ಮುಹೂರ್ತ ನೋಡಿ ರಮೇಶನಿಗೆ ಅನಾಮಿಕಳಿಗೆ ಮದುವೆ ಮಾಡುತ್ತಾರೆ. ಅನಾಮಿಕಳನ್ನು ರಮೇಶ್ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆದ್ದರಿಂದ ಅವಳು ಬಹಳ ಸಂತೋಷದಿಂದಿರುತ್ತಾಳೆ. ಹಾಗೆ ಒಳ್ಳೆ ಆಸ್ತಿ ಇರುವ ಸೊಸೆ ಬಂದಿದ್ದರಿಂದ ಶಾಂಭವಿ ಕೂಡ ಒಂದು ಮಾತು ಕೂಡ ಆಡದೆ ಭವಿಷ್ಯದಲ್ಲಿ ಬರುವ ಆಸ್ತಿಗೋಸ್ಕರ ಎದುರು ನೋಡುತ್ತಾ ಇರುತ್ತಾಳೆ. ಹಾಗೆ ವರ್ಷ ಕಳೆಯುವುದರಲ್ಲಿ ಅನಾಮಿಕಳಿಗೆ ಮಗ ಹುಟ್ಟುತ್ತಾನೆ. ಅದರಿಂದ ರಮೇಶ್ ಬಹಳ ಸಂತೋಷ ಪಡುತ್ತಾನೆ. ಅನಾಮಿಕಾ, ಈ ದಿನ ನನಗೆ 2 ಗುಡ್ ನ್ಯೂಸ್ ಬಂದಿದೆ. ಒಂದು, ನನಗೆ ಮಗ ಹುಟ್ಟಿದ್ದು. ಎರಡನೇದು, ನನಗೆ ಸ್ಯಾಲರಿ ಹೆಚ್ಚಾಗಿ ಅಮೆರಿಕಾಗೆ ಹೋಗುವ ಅದೃಷ್ಟ ಬಂದಿದ್ದು ಎಂದು ಹೇಳಿ ರಮೇಶ್ ಬಹಳ ಸಂತೋಷ ಪಡುತ್ತಾನೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಆಗಲೇ ರಮೇಶನಿಗೆ ಅಮೆರಿಕಾಗೆ ಹೋಗುವ ಸಮಯ ಬಂದಿತು. ಅನಾಮಿಕಾ, ನೀನು ಮಗು ಹುಷಾರಾಗಿರಿ. ನಾನು ಮತ್ತೆ ಕೆಲವು ತಿಂಗಳುಗಳಲ್ಲೇ ತಿರುಗಿ ಬಂದು ನಿನ್ನನ್ನು ಅಮೆರಿಕಾಗೆ ಕರೆದುಕೊಂಡು ಹೋಗುತ್ತೇನೆ. ನಿನಗೆ ಏನು ಬೇಕೆಂದರೂ ಅಮ್ಮನನ್ನು ಕೇಳು, ಮಾಡಿಕೊಡುತ್ತಾಳೆ. ಸರಿ, ಹಾಗಾದ್ರೆ ನೀವು ಹುಷಾರಾಗಿ ಹೋಗಿ ಬನ್ನಿ. ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ ಎಂದು ಹೇಳುತ್ತಾಳೆ. ರಮೇಶ್ ಅಮೆರಿಕಾಗೆ ಹೊರಟು ಹೋಗುತ್ತಾನೆ. ಅನಾಮಿಕಾ ಶಾಂಭವಿ ಹೇಳಿದ ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಾ ಇರುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ಶಾಂಭವಿ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ. ಅಮ್ಮ ಅನಾಮಿಕಾ, ನಿನಗೆ ಮಗ ಹುಟ್ಟಿದನಲ್ಲ, ನಿಮ್ಮ ತಂದೆಗೆ ಆ ಆಸ್ತಿಯನ್ನೆಲ್ಲ ತಮ್ಮ ಮೊಮ್ಮಗನ ಹೆಸರಿಗೆ ಬರಿ ಅಂತ ಹೇಳಬಹುದಲ್ಲ. ಆ ಆಸ್ತಿಯೆಲ್ಲ ಇಟ್ಕೊಂಡು ಏನ್ ಮಾಡ್ತಾನೆ? ನಾನು ಹಾಗೆ ನಮ್ಮ ತಂದೆನ ಕೇಳೋದು ನನಗ್ ಬಹಳ ಕಷ್ಟ ಅನ್ಸುತ್ತೆ ಅತ್ತೆ. ಹೇಗೂ ಕೊನೆಗೆ ಆಸ್ತಿ ಎಲ್ಲ ನಮ್ಮದೇ ಅಲ್ವಾ? ಆದ್ರೂ ಈಗ ಆಸ್ತಿ ಎಲ್ಲ ನಮಗೇನಕ್ಕೆ ಅತ್ತೆ ಎಂದು ಹೇಳುತ್ತಿರಬೇಕಾದರೆ ಇಷ್ಟರಲ್ಲಿ ತನ್ನ ಮೊಮ್ಮಗನನ್ನು ನೋಡಲಿಕ್ಕೆ ಅಲ್ಲಿಗೆ ಬರುತ್ತಾನೆ ರಾಘವ. ಆಹಾ, ನನ್ನ ಮೊಮ್ಮಗ ನಿಜಕ್ಕೂ ರಾಜನ ಹಾಗಿದ್ದಾನೆ. ಇವನಿಗೆ ಒಳ್ಳೆ ಬಹುಮಾನ ತಂದಿದ್ದೇನೆ ಎಂದು ಒಂದು ವಜ್ರದ ಹಾರ ಕುತ್ತಿಗೆಗೆ ಹಾಕುತ್ತಾನೆ ರಾಘವ. ಅದನ್ನು ನೋಡಿದ ಶಾಂಭವಿ ಬಹಳ ಆಶ್ಚರ್ಯ ಹೋಗುತ್ತಾಳೆ. ನನ್ನ ಆಸ್ತಿಗೆ ವಾರಸುದಾರ ಬಂದಿದ್ದಾನೆ. ಸಮಯ ನೋಡಿ ನನ್ನ ಆಸ್ತಿಯೆಲ್ಲ ನನ್ನ ಮೊಮ್ಮಗನ ಹೆಸರಿಗೆ ಬರೆಯುತ್ತೇನೆ ಎಂದು ಹೇಳಿ ರಾಘವ ಹೊರಟು ಹೋಗುತ್ತಾನೆ. ಅದನ್ನು ಕೇಳಿದ ಶಾಂಭವಿಗೆ ಆನಂದ ತಡೆಯಲಾರದೆ ಹೋಗುತ್ತದೆ. ನನ್ನ ಕನಸು ನನಸಾಯ್ತು. ದೇವ್ರೇ, ಇನ್ನು ಬೇಗನೆ ಕೋಟೀಶ್ವರನಾಗಿ ಹೋಗ್ತೇವೆ ಎಂದು ಶಾಂಭವಿ ಅಂದುಕೊಂಡು ಆ ಮಗುವಿನ ಕುತ್ತಿಗೆಯಲ್ಲಿದ್ದ ಹಾರವನ್ನು ಬೀರುವಿನಲ್ಲಿ ಇಡುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ರಾಘವನ ಬಿಸ್ನೆಸ್ನಲ್ಲಿ ಬಹಳ ನಷ್ಟವಾಗುತ್ತದೆ. ಇದ್ದ ಆಸ್ತಿಯೆಲ್ಲವೂ ಮಾರಲಿಕ್ಕೆ ಬರುತ್ತದೆ. ಈಗ ರಾಘವನ ಹತ್ತಿರ 1 ರೂಪಾಯಿ ಕೂಡ ಇಲ್ಲದ ಪರಿಸ್ಥಿತಿ ಬರುತ್ತದೆ. ಆ ನೋವು ತಟ್ಟುಕೊಳ್ಳಲಾರದೆ ರಾಘವ ಸತ್ತು ಹೋಗುತ್ತಾನೆ. ಅದನ್ನು ಕೇಳಿದ ಅನಾಮಿಕಾ ಬಹಳ ದುಃಖದಿಂದ ಅಳುತ್ತಾಳೆ. ಇನ್ನೂ ಕೆಲವು ದಿನಗಳು ಕಳೆಯುತ್ತದೆ. ಛೇ, ನಿನ್ನಪ್ಪ ಎಂತ ತಪ್ಪು ಮಾಡ್ದ? ಆಗ್ಲೇ ಈ ಆಸ್ತಿಯೆಲ್ಲ ನಿನ್ನ ಹೆಸರು ಮೇಲೆ ಬರ್ದಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು ಎಂದು ಬೈದುಕೊಳ್ಳುತ್ತಿದ್ದಳು ಶಾಂಭವಿ. ಇವಳಿಗೆ ಮನುಷ್ಯ ಹೋದ ಅನ್ನುವ ನೋವಿಗಿಂತ ಆಸ್ತಿ ಹೋಯಿತು ಎನ್ನುವ ನೋವೇ ಹೆಚ್ಚಾಗಿದೆ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾಳೆ. ಇನ್ನು ಶಾಂಭವಿ ಆಸ್ತಿ ಬರುವುದಿಲ್ಲ ಅನ್ನುವ ಕೋಪದಿಂದ ಅನಾಮಿಕಳ ಮೇಲೆ ಕೋಪ ಬೆಳೆಸುತ್ತಾ ಹೋಗುತ್ತಾಳೆ. ಅವಳಿಗೆ ಯಾವ ಕೆಲಸವೂ ಬರುವುದಿಲ್ಲ ಎಂದು ತಿಳಿದರೂ ನಾನಾ ಚಾಕರಿ ಮಾಡಿಸುತ್ತಾ ಬಹಳ ಕಷ್ಟ ಕೊಡುತ್ತಿದ್ದಳು ಶಾಂಭವಿ. ಇದೇನೋ ಆಸ್ತಿ ತರುತ್ತೆ ಅಂತ ಮಾಡ್ಕೊಂಡ್ರೆ ಇವಳಿಂದ ರೂಪಾಯಿ ಕೂಡ ಲಾಭ ಇಲ್ಲ. ಇವಳಿಗೆ ದಿಕ್ಕು ಯಾರೂ ಇಲ್ಲ. ಇವಳ ಅಪ್ಪ ಕೂಡ ಸತ್ತೋಗಿದ್ದಾನೆ. ರಮೇಶ್ ಅಮೆರಿಕಾದಿಂದ ಬರೋದ್ರೊಳಗೆ ಇವಳನ್ನ ಮನೆಯಿಂದ ಹೊರಗೆ ಅಟ್ಟಿ ಇನ್ನೊಂದು ಒಳ್ಳೆ ಹಣ ಇರುವ ಹುಡುಗಿನ ಮಾಡ್ಕೊಳ್ಳೋದು ಒಳ್ಳೆಯದು ಎಂದು ಶಾಂಭವಿ ಅಂದುಕೊಳ್ಳುತ್ತಾಳೆ. ಹಾಗೆ ಮಾರನೇ ದಿನ ಅವಳು ಸೂಟ್ ಕೇಸನ್ನು ತಂದು ಅನಾಮಿಕಳ ಮುಖಕ್ಕೆ ಎಸೆದು, ಇದನ್ನು ತೆಗೆದುಕೊಂಡು ನೀನು ನಿನ್ ಮಗ ನನ್ನ ಮನೆಯಿಂದ ಹೊರಟು ಹೋಗಿ. ಆಸ್ತಿ ಇಲ್ಲದ ನೀನು ನನ್ನ ಮನೆಯಲ್ಲಿ ಇರಲಿಕ್ಕೆ ಜಾಗವಿಲ್ಲ. ಅತ್ತೆ, ಇಷ್ಟು ಚಿಕ್ಕ ಮಗುನ ತಗೊಂಡು ನಾನು ಎಲ್ಲಿಗೆ ಹೋಗ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಈ ಮನೆಯಲ್ಲಿರೋದು ನನಗಿಷ್ಟ ಇಲ್ಲ ಎಂದು ಶಾಂಭವಿ ಅನಾಮಿಕಳ ಕುತ್ತಿಗೆ ಹಿಡಿದು ಹೊರಗೆ ದಬ್ಬುತ್ತಾಳೆ. ಅದರಿಂದ ಮಗುವನ್ನು ತೆಗೆದುಕೊಂಡು ಅನಾಮಿಕಾ ದುಃಖ ಪಡುತ್ತಾ ಹೊರಗೆ ಬರುತ್ತಾಳೆ. ಅನಾಮಿಕಾ ರೋಡ್ ಮೇಲೆ ಮಗುವನ್ನು ಎತ್ತಿಕೊಂಡು ತಿರುಗುತ್ತಾ ಇದ್ದಳು. ಹಸಿವು ತಡೆದುಕೊಳ್ಳಲಾರದೆ ಕೆಲವರ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಾ, ಬಟ್ಟೆ ಒಗೆಯುತ್ತಾ, ಮನೆ ಕೆಲಸ ಮಾಡಿಕೊಂಡು ಇರುತ್ತಾಳೆ ಅನಾಮಿಕಾ. ಹೀಗೆ ಕೆಲವು ದಿನಗಳು ಕಳೆಯುತ್ತದೆ. ಇಷ್ಟರಲ್ಲಿ ಹೆಂಡತಿ ಮಗುವನ್ನು ನೋಡಲಿಕ್ಕೆ ಎಷ್ಟೋ ಆನಂದದಿಂದ ಅಮೆರಿಕದಿಂದ ಮನೆಗೆ ಬರುತ್ತಾನೆ ರಮೇಶ್. ಮನೆಗೆ ಬಂದು ನೋಡುತ್ತಲೇ ಇಬ್ಬರು ಕಾಣಿಸುವುದಿಲ್ಲ. ಅಮ್ಮ, ನನ್ನ ಹೆಂಡತಿ ಮಗು ಎಲ್ಲಿ? ಯಾರೂ ಕಾಣಿಸ್ತಾ ಇಲ್ವಲ್ಲ? ಅವ್ರನ್ನ ನೋಡದೆ ಮಾತನಾಡದೆ ಬಹಳ ದಿನಗಳಾದವು. ಅವರು ಏನಾದರು ಎಂದು ರಮೇಶ್ ಕೇಳುತ್ತಾನೆ. ಅದಕ್ಕೆ ಶಾಂಭವಿ ಹೀಗನ್ನುತ್ತಾಳೆ. ಹೇಳ್ಕೊಂಡ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಅವಳಪ್ಪ ಸತ್ತೋದ್ರು, ನೀನೇನೋ ಅಮೆರಿಕಾಗೆ ಹೊರಟೋದೆ. ಅವಳಿಗೆ ಬಹಳ ಪೊಗರು ಹೆಚ್ಚಾಗಿ ಹೋಯ್ತು ಕಣೋ. ಒಂದು ದಿನ ತನ್ನ ಬ್ಯಾಗ್ ಎತ್ಕೊಂಡು ಯಾರ ಜೊತೆಗೆ ಹೊರಟು ಹೋದ್ಲು ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ.
ನೋ, ನನ್ನ ಅನಾಮಿಕಾ ಹಾಗೆ ಯಾವತ್ತಿಗೂ ಮಾಡೋದಿಲ್ಲ. ನೀನೇ ಅಲ್ಲ, ನಾನು ಕೂಡ ಅದನ್ನ ನಂಬಲಿಲ್ಲ. ಆದ್ರೆ ಇಷ್ಟು ದಿನವಾದ್ರೂ ಎಲ್ಲಿಗೆ ಹೋದ್ಲೋ ತಿಳಿತಾ ಇಲ್ಲ. ನೀನು ಅದೆಲ್ಲ ಮರೆತು ಹೋಗಿ ಹೊಸ ಜೀವನ ಪ್ರಾರಂಭಿಸು ಎಂದು ಶಾಂಭವಿ ಹೇಳುತ್ತಲೇ ರಮೇಶ್ನ ಮನಸ್ಸಿನಲ್ಲಿ ಹೇಗೋ ಆಗಿ ಅಲ್ಲಿಂದ ಬೇಜಾರಿನಿಂದ ಹೊರಟು ಹೋಗುತ್ತಾನೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ಅವನ ಫ್ರೆಂಡ್ ಅನ್ನು ನೋಡಲಿಕ್ಕೆ ಅವನ ಮನೆಗೆ ಹೋಗುತ್ತಾನೆ. ತನ್ನ ಫ್ರೆಂಡ್ ಜೊತೆ ಮಾತನಾಡುತ್ತಾ ಇರುವಾಗ ಮನೆ ಒರೆಸುತ್ತಾ ಕೆಲಸದವಳ ಹಾಗೆ ಕಾಣಿಸುತ್ತಾಳೆ ಅನಾಮಿಕಾ. ರಮೇಶ್ ನೋಡುತ್ತಾನೆ ಅನಾಮಿಕಳನ್ನು. ಅದನ್ನು ನೋಡಿದ ರಮೇಶ್ ಶಾಕ್ ಆಗುತ್ತಾನೆ. ಅನಾಮಿಕಾ ಎಂದು ರಮೇಶ್ ಗಟ್ಟಿಯಾಗಿ ಅರಚುತ್ತಾನೆ. ರಮೇಶ್ನನ್ನು ನೋಡಿದ ಅನಾಮಿಕಾ ಸಂತೋಷದಿಂದ ಅವನನ್ನು ಓಡಿಕೊಂಡು ಬಂದು ತಬ್ಬಿಕೊಳ್ಳುತ್ತಾಳೆ. ನಿಜಕ್ಕೂ ಏನಾಯ್ತು? ನೀನ್ ಇಲ್ಲಿ ಹೇಗೆ ಕೆಲ್ಸದವಳ ಹಾಗೆ? ಎಂದು ಕೇಳುತ್ತಲೇ ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆಗ ರಮೇಶನಿಗೆ ಅವನ ಅಮ್ಮನ ಮೇಲೆ ಬಹಳ ಕೋಪ ಬರುತ್ತದೆ. ಇನ್ನು ಅಲ್ಲಿಂದ ಅನಾಮಿಕಳನ್ನು ಮಗುವನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾನೆ. ಅವರನ್ನು ನೋಡಿದ ಶಾಂಭವಿ ಶಾಕ್ ಆಗುತ್ತಾಳೆ. ಅಮ್ಮ, ಅನಾಮಿಕಾ, ಇಷ್ಟು ದಿನವೂ ಹೇಳದೆ ಕೇಳದೆ ಎಲ್ಲಿಗೆ ಹೊರಟು ಹೋದೆ ಎಂದು ಶಾಂಭವಿ ಅನಾಮಿಕಳನ್ನು ನೋಡಿ ನಾಟಕವಾಡುತ್ತಾಳೆ. ಅದನ್ನು ಕೇಳಿದ ರಮೇಶ್ಗೆ ಬಹಳ ಕೋಪ ಬರುತ್ತದೆ. ಅಮ್ಮ, ಇನ್ನು ನಿನ್ನ ನಾಟಕ ನಿಲ್ಸು. ನನಗೆ ನಡೆದಿದ್ದೆಲ್ಲವೂ ತಿಳಿತು. ಆಸ್ತಿಗಾಗಿ ನಾನು ಅನಾಮಿಕಳನ್ನು ಮದುವೆ ಮಾಡ್ಕೊಳ್ಳಿಲ್ಲ. ನನ್ನ ಮನಸ್ಸಿಗೆ ಹಿಡಿಸಿದ್ದರಿಂದ ಮಾಡಿಕೊಂಡೆ. ಇನ್ನು ನಿನ್ನ ಮನೇನೂ ಈ ಆಸ್ತಿನೂ ನೀನೊಬ್ಳೆ ಅನುಭವಿಸು. ಇನ್ನು ನಾವು ನಿನ್ನ ಹತ್ರ ಇರಬೇಕು ಅಂದ್ಕೋತಾ ಇಲ್ಲ. ಇರುವ ಆಸ್ತಿಯನ್ನು ಹಣವನ್ನು ಏನು ಮಾಡಬೇಕು ಮಾಡ್ಕೋ ಎಂದು ಶಾಂಭವಿಗೆ ಬಹಳ ಬುದ್ಧಿ ಬರುವ ಹಾಗೆ ಮಾತನಾಡಿದನು ರಮೇಶ್. ಅದನ್ನು ಕೇಳಿದ ಶಾಂಭವಿ ಬಹಳ ಬುದ್ಧಿ ಬಂದು ಹೀಗನ್ನುತ್ತಾಳೆ. ನೀವೆಲ್ಲರೂ ನನ್ನನ್ನ ಬಿಟ್ಟು ಒಂಟಿಯಾಗಿ ಮಾಡಬೇಡಿ. ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ. ಅಮ್ಮ, ಚಿಕ್ಕ ಮಗುವಿನ ತಾಯಿ ಅಂತ ನೋಡದೆ ನಾನು ನಿನಗೆ ಅನ್ಯಾಯ ಮಾಡಿದ್ದೆ. ನನ್ನನ್ನು ಕ್ಷಮಿಸಮ್ಮ. ನೀವು ನನ್ನನ್ನು ಬಿಟ್ಟು ಹೋಗಬೇಡಿ. ಇನ್ನು ಅವಳು ಹಾಗೆ ಬೇಡಿಕೊಳ್ಳುತ್ತಾ ಇದ್ದುದರಿಂದ ಅವರು ಅವಳ ಮೇಲೆ ಕರುಣೆ ತೋರಿಸಿ ಎಲ್ಲರೂ ಜೊತೆಯಾಗಿಯೇ ಇರಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ.